ಒಂದು ತಿಮರೋಡಿ ಅವರಿಗೆ ಆದೇಶದ ಪ್ರತಿ ನೀಡಬೇಕು. ಆದೇಶದ ಪ್ರತಿ ಸಿಕ್ಕ ಬಳಿಕವಷ್ಟೇ ಗಡೀಪಾರು ಮಾಡಬಹುದು. ಗಡೀಪಾರು ಆದೇಶವನ್ನ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು. ಹಿರಿಯ ವಕೀಲರಾದ ಸುನಿಲ್ ಕುಮಾರ್ ಅವರ ಹೇಳಿಕೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ನೇರವಾಗಿ ಈ ಬುರ್ಡೆ ಕೇಸ್ಗೆ ಸಂಬಂಧಪಟ್ಟಂತ ಆದೇಶ ಅಲ್ಲದೆ ಹೋದ್ರೂ ಕೂಡ ಅನೇಕ ಕೇಸ್ಗಳು ತಿಮರೋಡಿ ಅವರ ವಿರುದ್ಧ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಈ ಗಡೀಪಾರಿನ ನಿರ್ಧಾರಕ್ಕೆ ಬರಲಾಗಿದೆ. 32 ಕೇಸ್ಗಳು, ಬರೋಬ್ಬರಿ 32 ಕೇಸ್ಗಳು ದಾಖಲಾದ ಹಿನ್ನೆಲೆಯಲ್ಲಿ ಎಸಿ ಸ್ಟೆಲ್ಲಾ ವರ್ಗೀಸ್ ಈ ಆದೇಶವನ್ನ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಕಳೆದ ಬಾರಿ ಏನು ಬಿಎಲ್ ಸಂತೋಷ್ ಅವರ ವಿರುದ್ಧವಾಗಿ ಅವಹೇಳನಕಾರಿ ಮಾತನಾಡಿದ್ರು ಅನ್ನೋ ವಿಚಾರಕ್ಕೆ ತಿಮರೋಡಿ ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಂದ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಆಗ ಘೋಷಣೆಗಳನ್ನ ಕೂಗಿದ್ದು, ಇದ್ರ ಜೊತೆಯಲ್ಲೇ ಒಂದಷ್ಟು ಪೊಲೀಸರ ಮೇಲೆ ಹರಿಹಾಯ್ದದ್ದು, ಸರ್ಕಾರದ ಮೇಲೆ ಹಾಗೆ ಕೆಲ ವಿರೋಧ ಪಕ್ಷಗಳ ಮೇಲೆ, ಮಾಧ್ಯಮಗಳ ಮೇಲೆ ಹರಿಹಾಯ್ದಿದ್ದು, ಇದೆಲ್ಲವನ್ನ ತಿಮರೋಡಿ ಅವರು ಮಾಡಿದ್ರು. ಈಗ ಇದೇನೇ ಮಾಡೋ ಹಾಗಿದ್ರು ಕೂಡ ದಕ್ಷಿಣ ಕನ್ನಡ ವ್ಯಾಪ್ತಿಯನ್ನು ಬಿಟ್ಟು ಮಾಡಬೇಕು ಅಂತ. ವಿಡಿಯೋ ಮಾಡಬಾರ್ದು ಅಂತಲ್ಲ, ಮನೇಲಿ ಕುತ್ಕೊಂಡು ಮಾಡೋ ಹಂಗಿಲ್ಲ. ಸರ್ಕಾರದ ಮೇಲೆ ಮಾಧ್ಯಮದವ್ರ ಮೇಲೆ ಕಿರ್ಚಾಡಬಾರ್ದು ಅಂತಿಲ್ಲ, ಆದ್ರೆ ದಕ್ಷಿಣ ಕನ್ನಡದಲ್ಲಿ ಕುತ್ಕೊಂಡು ಅವ್ರ ಮನೆಯಲ್ಲಿ ಕುತ್ಕೊಂಡು ಮಾಡೋ ಹಾಗಿಲ್ಲ. ಈಗ ವಿಡಿಯೋ ಮಾಡ್ಲಿಕ್ಕೆ ಹೊಸದೊಂದು ಜಾಗವನ್ನು ಹುಡ್ಕೊಳ್ಳೋ ಅನಿವಾರ್ಯತೆ ಇದೆ. ಅಥವಾ ಹೈಕೋರ್ಟ್ಗೆ ಹೋಗ್ಬಿಟ್ಟು ಈ ಗಡೀಪಾರಿನ ಆದೇಶವನ್ನ ಸ್ಟೇ ತರುವ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಎರಡೇ ಆಪ್ಷನ್ ಮಹೇಶ್ ಅಣ್ಣಂಗೆ. ಒಂದಾ ಕೋರ್ಟ್ಗೆ ಹೋಗ್ಬಿಟ್ಟು ಗಡೀಪಾರನ್ನ ಸ್ಟಾಪ್ ಮಾಡಿಸ್ಕೊಳ್ಬೇಕು, ಇಲ್ಲದೆ ಹೋದ್ರೆ ಆಚೆ ದಕ್ಷಿಣ ಕನ್ನಡದಿಂದ ಆಚೆ ಹೋಗಿ ಅಲ್ಲಿ ವಿಡಿಯೋ ಮಾಡಬೇಕು. ಇದೆರಡು ಆಪ್ಷನ್ ಸದ್ಯಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮುಂದೆ ಕಾನೂನು ಇಟ್ಟಿದೆ. ಒಂದು ವರ್ಷದ ಅವಧಿಗೆ ತಿಮರೋಡಿ ಅವರನ್ನ ಗಡೀಪಾರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಗಡೀಪಾರು ಪ್ರಶ್ನಿಸಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸದ ಮಾತ್ರಕ್ಕೆ ಕೋರ್ಟ್ ಪುರಸ್ಕಾರ ಮಾಡಲೇಬೇಕು ಅಂತೇನಿಲ್ಲ. ಯಾಕೆ ಗಡೀಪಾರು ಮಾಡೋದು ತಪ್ಪು ಅಂತ ಹೇಳಿ ಅವ್ರಿಗೆ ಅನಿಸ್ತಿದೆ, ಅದಕ್ಕೆ ಸೂಕ್ತ ಕಾರಣವನ್ನ ಕೊಡಬೇಕಾಗತ್ತೆ. ಈಗ ಅನೇಕ ಪ್ರಕರಣಗಳಿದ್ರು, ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಾನು ಸ್ಪಂದಿಸ್ತಿದ್ದೇನೆ ಅಂತಲೋ, ಅಥವಾ ಬೇಲ್ ಪಡ್ಕೊಂಡಿದ್ದೇನೆ ಅಂತಲೋ, ಅಥವಾ ಸುಳ್ಳು ಕೇಸು ಅಂತಲೋ, ಹೀಗೆ ಸೂಕ್ತವಾದ ದಾಖಲೆಗಳನ್ನ ಕೊಟ್ಟು ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡಿಸ್ಬೇಕು. ಹೌದು, ಈ ಗಡೀಪಾರಿನ ಆದೇಶ ಸರಿ ಇಲ್ಲ ಅಂತ ಹೇಳಿ. ಆಗ ಮಾತ್ರ ಗಡೀಪಾರಿನ ಆದೇಶವನ್ನ ಈ ಕೋರ್ಟ್ನ ಮೂಲಕ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಎರಡು ಮಹತ್ವದ ಬೆಳವಣಿಗೆ. ಒಂದು ತಿಮರೋಡಿ ಅವರಿಗೆ ಆದೇಶದ ಪ್ರತಿ ನೀಡಬೇಕು. ಆದೇಶದ ಪ್ರತಿ ಸಿಕ್ಕ ಬಳಿಕವಷ್ಟೇ ಗಡೀಪಾರು ಮಾಡಬಹುದು. ಗಡೀಪಾರು ಆದೇಶವನ್ನ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು. ಹಿರಿಯ ವಕೀಲರಾದ ಸುನಿಲ್ ಕುಮಾರ್ ಅವರ ಹೇಳಿಕೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ನೇರವಾಗಿ ಈ ಬುರ್ಡೆ ಕೇಸ್ಗೆ ಸಂಬಂಧಪಟ್ಟಂತ ಆದೇಶ ಅಲ್ಲದೆ ಹೋದ್ರೂ ಕೂಡ ಅನೇಕ ಕೇಸ್ಗಳು ತಿಮರೋಡಿ ಅವರ ವಿರುದ್ಧ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಈ ಗಡೀಪಾರಿನ ನಿರ್ಧಾರಕ್ಕೆ ಬರಲಾಗಿದೆ. 32 ಕೇಸ್ಗಳು, ಬರೋಬ್ಬರಿ 32 ಕೇಸ್ಗಳು ದಾಖಲಾದ ಹಿನ್ನೆಲೆಯಲ್ಲಿ ಎಸಿ ಸ್ಟೆಲ್ಲಾ ವರ್ಗೀಸ್ ಈ ಆದೇಶವನ್ನ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಕಳೆದ ಬಾರಿ ಏನು ಬಿಎಲ್ ಸಂತೋಷ್ ಅವರ ವಿರುದ್ಧವಾಗಿ ಅವಹೇಳನಕಾರಿ ಮಾತನಾಡಿದ್ರು ಅನ್ನೋ ವಿಚಾರಕ್ಕೆ ತಿಮರೋಡಿ ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಂದ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಆಗ ಘೋಷಣೆಗಳನ್ನ ಕೂಗಿದ್ದು, ಇದ್ರ ಜೊತೆಯಲ್ಲೇ ಒಂದಷ್ಟು ಪೊಲೀಸರ ಮೇಲೆ ಹರಿಹಾಯ್ದದ್ದು, ಸರ್ಕಾರದ ಮೇಲೆ ಹಾಗೆ ಕೆಲ ವಿರೋಧ ಪಕ್ಷಗಳ ಮೇಲೆ, ಮಾಧ್ಯಮಗಳ ಮೇಲೆ ಹರಿಹಾಯ್ದಿದ್ದು, ಇದೆಲ್ಲವನ್ನ ತಿಮರೋಡಿ ಅವರು ಮಾಡಿದ್ರು. ಈಗ ಇದೇನೇ ಮಾಡೋ ಹಾಗಿದ್ರು ಕೂಡ ದಕ್ಷಿಣ ಕನ್ನಡ ವ್ಯಾಪ್ತಿಯನ್ನ ಬಿಟ್ಟು ಮಾಡಬೇಕು ಅಂತ. ವಿಡಿಯೋ ಮಾಡಬಾರ್ದು ಅಂತಲ್ಲ, ಮನೇಲಿ ಕುತ್ಕೊಂಡು ಮಾಡೋ ಹಂಗಿಲ್ಲ. ಸರ್ಕಾರದ ಮೇಲೆ ಮಾಧ್ಯಮದವ್ರ ಮೇಲೆ ಕಿರ್ಚಾಡಬಾರ್ದು ಅಂತಿಲ್ಲ, ಆದ್ರೆ ದಕ್ಷಿಣ ಕನ್ನಡದಲ್ಲಿ ಕುತ್ಕೊಂಡು ಅವ್ರ ಮನೆಯಲ್ಲಿ ಕುತ್ಕೊಂಡು ಮಾಡೋ ಹಾಗಿಲ್ಲ. ಈಗ ವಿಡಿಯೋ ಮಾಡ್ಲಿಕ್ಕೆ ಹೊಸದೊಂದು ಜಾಗವನ್ನು ಹುಡ್ಕೊಳ್ಳೋ ಅನಿವಾರ್ಯತೆ ಇದೆ. ಅಥವಾ ಹೈಕೋರ್ಟ್ಗೆ ಹೋಗ್ಬಿಟ್ಟು ಈ ಗಡೀಪಾರಿನ ಆದೇಶವನ್ನ ಸ್ಟೇ ತರುವ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಎರಡೇ ಆಪ್ಷನ್ ಮಹೇಶ್ ಅಣ್ಣಂಗೆ. ಒಂದಾ ಕೋರ್ಟ್ಗೆ ಹೋಗ್ಬಿಟ್ಟು ಗಡೀಪಾರನ್ನ ಸ್ಟಾಪ್ ಮಾಡಿಸ್ಕೊಳ್ಬೇಕು, ಇಲ್ಲದೆ ಹೋದ್ರೆ ಆಚೆ ದಕ್ಷಿಣ ಕನ್ನಡದಿಂದ ಆಚೆ ಹೋಗಿ ಅಲ್ಲಿ ವಿಡಿಯೋ ಮಾಡಬೇಕು. ಇದೆರಡು ಆಪ್ಷನ್ ಸದ್ಯಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮುಂದೆ ಕಾನೂನು ಇಟ್ಟಿದೆ. ಒಂದು ವರ್ಷದ ಅವಧಿಗೆ ತಿಮರೋಡಿ ಅವರನ್ನ ಗಡೀಪಾರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಗಡೀಪಾರು ಪ್ರಶ್ನಿಸಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಬಹುದು.
ಅರ್ಜಿ ಸಲ್ಲಿಸದ ಮಾತ್ರಕ್ಕೆ ಕೋರ್ಟ್ ಪುರಸ್ಕಾರ ಮಾಡಲೇಬೇಕು ಅಂತೇನಿಲ್ಲ. ಯಾಕೆ ಗಡಿಪಾರು ಮಾಡೋದು ತಪ್ಪು ಅಂತ ಹೇಳಿ ಅವ್ರಿಗೆ ಅನಿಸ್ತಿದೆ, ಅದಕ್ಕೆ ಸೂಕ್ತ ಕಾರಣವನ್ನ ಕೊಡಬೇಕಾಗತ್ತೆ. ಈಗ ಅನೇಕ ಪ್ರಕರಣಗಳಿದ್ರು ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಾನು ಸ್ಪಂದಿಸ್ತಿದ್ದೇನೆ ಅಂತಲೋ, ಅಥವಾ ಬೇಲ್ ಪಡ್ಕೊಂಡಿದ್ದೇನೆ ಅಂತಲೋ, ಅಥವಾ ಸುಳ್ಳು ಕೇಸು ಅಂತಲೋ, ಹೀಗೆ ಸೂಕ್ತವಾದ ದಾಖಲೆಗಳನ್ನ ಕೊಟ್ಟು ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡಿಸ್ಬೇಕು, ಹೌದು ಈ ಗಡಿಪಾರಿನ ಆದೇಶ ಸರಿ ಇಲ್ಲ ಅಂತ ಹೇಳಿ. ಆಗ ಮಾತ್ರ ಗಡಿಪಾರಿನ ಆದೇಶವನ್ನ ಈ ಕೋರ್ಟ್ನ ಮೂಲಕ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಎರಡು ಮಹತ್ವದ ಬೆಳವಣಿಗೆ. ತಿಮರೋಡಿ ಅವರಿಗೆ ಆದೇಶದ ಪ್ರತಿ ನೀಡಬೇಕು. ಆದೇಶದ ಪ್ರತಿ ಸಿಕ್ಕ ಬಳಿಕವಷ್ಟೇ ಗಡಿಪಾರು ಮಾಡಬಹುದು. ಗಡಿಪಾರು ಆದೇಶವನ್ನ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು. ಹಿರಿಯ ವಕೀಲರಾದ ಸುನಿಲ್ ಕುಮಾರ್ ಅವರ ಹೇಳಿಕೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ನೇರವಾಗಿ ಈ ಬುರ್ಡೆ ಕೇಸ್ಗೆ ಸಂಬಂಧಪಟ್ಟಂತ ಆದೇಶ ಅಲ್ಲದೆ ಹೋದ್ರೂ ಕೂಡ ಅನೇಕ ಕೇಸ್ಗಳು ತಿಮರೋಡಿ ಅವರ ವಿರುದ್ಧ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಈ ಗಡಿಪಾರಿನ ನಿರ್ಧಾರಕ್ಕೆ ಬರಲಾಗಿದೆ. 32 ಕೇಸ್ಗಳು, ಬರೋಬ್ಬರಿ 32 ಕೇಸ್ಗಳು ದಾಖಲಾದ ಹಿನ್ನೆಲೆಯಲ್ಲಿ ಎಸಿ ಸ್ಟೆಲ್ಲಾ ವರ್ಗೀಸ್ ಈ ಆದೇಶವನ್ನ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಕಳೆದ ಬಾರಿ ಏನು BL ಸಂತೋಷ್ ಅವರ ವಿರುದ್ಧವಾಗಿ ಅವಹೇಳನಕಾರಿ ಮಾತನಾಡಿದ್ರು ಅನ್ನೋ ವಿಚಾರಕ್ಕೆ ತಿಮರೋಡಿ ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಂದ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಆಗ ಘೋಷಣೆಗಳನ್ನ ಕೂಗಿದ್ದು, ಇದ್ರ ಜೊತೆಯಲ್ಲೇ ಒಂದಷ್ಟು ಪೊಲೀಸರ ಮೇಲೆ ಹರಿಹಾಯ್ದದ್ದು, ಸರ್ಕಾರದ ಮೇಲೆ ಹಾಗೆ ಕೆಲ ವಿರೋಧ ಪಕ್ಷಗಳ ಮೇಲೆ, ಮಾಧ್ಯಮಗಳ ಮೇಲೆ ಹರಿಹಾಯ್ದಿದ್ದು, ಇದೆಲ್ಲವನ್ನ ತಿಮರೋಡಿ ಅವರು ಮಾಡಿದ್ರು. ಈಗ ಇದೇನೇ ಮಾಡೋ ಹಾಗಿದ್ರು ಕೂಡ ದಕ್ಷಿಣ ಕನ್ನಡ ವ್ಯಾಪ್ತಿಯನ್ನ ಬಿಟ್ಟು ಮಾಡಬೇಕು ಅಂತ. ವಿಡಿಯೋ ಮಾಡಬಾರ್ದು ಅಂತಲ್ಲ, ಮನೆಯಲ್ಲಿ ಕುತ್ಕೊಂಡು ಮಾಡು ಹಂಗಿಲ್ಲ. ಸರ್ಕಾರದ ಮೇಲೆ ಮಾಧ್ಯಮದವ್ರ ಮೇಲೆ ಕಿರ್ಚಾಡಬಾರ್ದು ಅಂತಿಲ್ಲ, ಆದ್ರೆ ದಕ್ಷಿಣ ಕನ್ನಡದಲ್ಲಿ ಕುತ್ಕೊಂಡು ಅವ್ರ ಮನೆಯಲ್ಲಿ ಕುತ್ಕೊಂಡು ಮಾಡೋ ಹಾಗಿಲ್ಲ. ಈಗ ವಿಡಿಯೋ ಮಾಡ್ಲಿಕ್ಕೆ ಹೊಸದೊಂದು ಜಾಗವನ್ನು ಹುಡ್ಕೊಳ್ಳೋ ಅನಿವಾರ್ಯತೆ ಇದೆ. ಅಥವಾ ಹೈಕೋರ್ಟ್ಗೆ ಹೋಗ್ಬಿಟ್ಟು ಈ ಗಡಿಪಾರಿನ ಆದೇಶವನ್ನ ಸ್ಟೇ ತರುವ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಎರಡೇ ಆಪ್ಷನ್ ಮಹೇಶ್ ಅಣ್ಣಂಗೆ. ಒಂದಾ ಕೋರ್ಟ್ಗೆ ಹೋಗ್ಬಿಟ್ಟು ಗಡಿಪಾರನ್ನ ಸ್ಟಾಪ್ ಮಾಡಿಸ್ಕೊಳ್ಬೇಕು, ಇಲ್ಲದೆ ಹೋದ್ರೆ ಆಚೆ ದಕ್ಷಿಣ ಕನ್ನಡದಿಂದ ಆಚೆ ಹೋಗಿ ಅಲ್ಲಿ ವಿಡಿಯೋ ಮಾಡಬೇಕು. ಇದೆರಡು ಆಪ್ಷನ್ ಸದ್ಯಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮುಂದೆ ಕಾನೂನು ಇಟ್ಟಿದೆ. ಒಂದು ವರ್ಷದ ಅವಧಿಗೆ ತಿಮರೋಡಿ ಅವರನ್ನ ಗಡಿಪಾರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಗಡಿಪಾರು ಪ್ರಶ್ನಿಸಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸದ ಮಾತ್ರಕ್ಕೆ ಕೋರ್ಟ್ ಪುರಸ್ಕಾರ ಮಾಡಲೇಬೇಕು ಅಂತೇನಿಲ್ಲ. ಯಾಕೆ ಗಡಿಪಾರು ಮಾಡೋದು ತಪ್ಪು ಅಂತ ಹೇಳಿ ಅವ್ರಿಗೆ ಅನಿಸ್ತಿದೆ, ಅದಕ್ಕೆ ಸೂಕ್ತ ಕಾರಣವನ್ನ ಕೊಡಬೇಕಾಗತ್ತೆ. ಈಗ ಅನೇಕ ಪ್ರಕರಣಗಳಿದ್ರು ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಾನು ಸ್ಪಂದಿಸ್ತಿದ್ದೇನೆ ಅಂತಲೋ, ಅಥವಾ ಬೇಲ್ ಪಡ್ಕೊಂಡಿದ್ದೇನೆ ಅಂತಲೋ, ಅಥವಾ ಸುಳ್ಳು ಕೇಸು ಅಂತಲೋ, ಹೀಗೆ ಸೂಕ್ತವಾದ ದಾಖಲೆಗಳನ್ನ ಕೊಟ್ಟು ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡಿಸ್ಬೇಕು, ಹೌದು ಈ ಗಡಿಪಾರಿನ ಆದೇಶ ಸರಿ ಇಲ್ಲ ಅಂತ ಹೇಳಿ. ಆಗ ಮಾತ್ರ ಗಡಿಪಾರಿನ ಆದೇಶವನ್ನ ಈ ಕೋರ್ಟ್ನ ಮೂಲಕ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಎರಡು ಮಹತ್ವದ ಬೆಳವಣಿಗೆ.